ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ಶ್ರೀ ರಾಜೇಶ್ವರಿ ಆರ್ ಭಟ್ರವರ ಹುಟ್ಟಿದ ಅವರು ತಮ್ಮ ಸಂಸ್ಥೆಗೆ ನಾವು ಇಲ್ಲೇ ಉದ್ಧಾಪ ಮಾಡ್ಕೋಬೇಕು, ಮೈಸೂರಲ್ಲಿ ಮಾಡ್ಕೋಬೇಕು ಅಂದರು. ಎಲ್ಲ ಹಿರಿಯರ ನಿಮ್ಮಂಥವ್ರ ಸಮ್ಮುಖದಲ್ಲಿ ನಾನು ಉದ್ಧಾಪ ಮಾಡ್ಕೋಬೇಕು ಅಂತ ಭಾಳ ವರ್ಷದಿಂದ ಆಸೆ ಇತ್ತು. ಆಸೆ ಪ್ರಕಾರ ನಿಮ್ಮ ಆಶೀರ್ವಾದ ಪಡೆಯೋದಕ್ಕೆ ಅವರು ನಿಮ್ಮ ಮುಂದೆ ಅವರು ಉದ್ಧಾಪನ ನೀವು ಮಾಡಿದ್ದೀರ. ಅವರು ಉದ್ಧಾಪ ಮಾಡ್ಕೊಂಡಿಲ್ಲ, ನೀವೆಲ್ಲ ಸೇರಿ ಸಂಸ್ಥೆಯವರು ಮತ್ತು ನೀವೆಲ್ಲ ಸೇರಿ ಅವ್ರಿಗೆ ಆಶೀರ್ವಾದ ಮಾಡಿದ್ದೀರಾ. ನಿಮಗೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ನಾನು ಕರೆಯಿಂದ ಹೇಳ್ತೇನೆ. ಹಾಗೆ ನಿನ್ನೆ ನನ್ನ ಮಗಳದು ನನಗೆ ಮದುವೆ ಆಗಿ 15 ವರ್ಷ ಆಗಿತ್ತು, ಮಕ್ಕಳಾಗಿರಲಿಲ್ಲ. ಈಗ ಒಬ್ಬಳು ಹೆಣ್ಮಗಳು ಹುಟ್ಟಿದ್ಲು, ಅವಳಿಗೆ 1 ವರ್ಷ, ನಿನ್ನೆಗೆ 1 ವರ್ಷ ಆಯಿತು. ಅವಳು ಹುಟ್ಟಿದ ಹಬ್ಬವನ್ನು ನಾನು ತಮ್ಮ ಸಂಸ್ಥೆಗೆ ಇವತ್ತು ಬರಬೇಕಾಗಿತ್ತು. ನಿನ್ನೆ ಎಲ್ಲ ಫಂಕ್ಷನ್ ಇರೋದ್ರಿಂದ ಅವಳು ತುಂಬ ಸ್ಟ್ರೈನ್ ಆಗಿ ಇವತ್ತು ಕಾರಣಾಂತರದಿಂದ ಬರೋಕ್ಕಾಗಿಲ್ಲ. ನಾನು ಮುಂದಿನ ದಿನಗಳಲ್ಲಿ ಹಿಂದಿನ ದಿನ ರವಿ ಸರ್ಗೂ ಮತ್ತು ನಾಗರತ್ನ ಮೇಡಮ್ಗೆ ತಿಳಿಸಿ ನಾನು ಖಂಡಿತ ನನ್ನ ಮಗಳನ್ನ ಇಲ್ಲಿ ಕರ್ಕೊಬಂದು ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮಗಳ ಮೇಲೆ ಬೇಕು, ನಾನು ಆಶೀರ್ವಾದ ಮಾಡಿಸ್ಕೊಳ್ಳೋಕ್ಕೆ ಕರ್ಕೊಂಡು ಬರ್ತೀನಿ ಅಂತ ತಮ್ಮ ಮುಂದೆ ಹೇಳ್ತಾ, ಹಾಗೂ ಈ ಸಂಸ್ಥೆ ನನಗೆ ಗೊತ್ತಿರಲಿಲ್ಲ. ಈಗ ನಾಗರತ್ನ ಮೇಡಮ್ ಕೇಳಿದೆ, ಎಷ್ಟು ವರ್ಷ ಆಯಿತು ಈ ಸಂಸ್ಥೆ ಓಪನ್ ಮಾಡಿ ಅಂತ. ಅವರು 10 ವರ್ಷದಿಂದ ಮಾಡ್ತಾ ಇದ್ದಾರಂತೆ. ನಾನು ಇಲ್ಲೇ ತುಂಬ ಸರಿ ಬಂದಿದ್ದೀನಿ ಇದೇ ರೋಡಲ್ಲಿ. ನಾನು ಪಂಚಾಯತಿ ಉಪಾಧ್ಯಕ್ಷರಾಗಿರೋದ್ರಿಂದ ನಮ್ಮ ಪಂಚಾಯತಿ PDO ಮನೆ ಇಲ್ಲೇ 2ನೇ ಕ್ಲಾಸಲ್ಲೇ ಮನೆ ಇರೋದು. ನಾನು ಡೈಲಿ ಬರ್ತಾ ಇರ್ತೀನಿ ಈ ಕಡೆ ಎಲ್ಲ. ನನಗೆ ಗೊತ್ತಿಲ್ಲ ಈ ವಾತ್ಸಲ್ಯ ಸಂಸ್ಥೆ ಇಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ಲೊಕೇಶನ್ ಹಾಕ್ಸ್ಕೊಂಡು ಈ ರಸ್ತೆಗೆ ಲಾಸ್ಟ್ ಟೈಮ್ ಕಟ್ ಮಾಡಿದಾಗ ನಾನು ಇಲ್ಲೇ ಓಡಾಡ್ತಾ ಇದ್ದೀನಿ, ನಂಗೆ ಗೊತ್ತಾಯಿಲ್ಲ ಅಂತ ಹೇಳಿದ್ರು. ಆಮೇಲೆ ಈ ಸಂಸ್ಥೆ ನಂಗೆ ಗೊತ್ತಾಗಿದ್ದು ಪ್ರಭಾಮಣಿ ಮೇಡಮ್ರಿಂದ. ನಾನು ಅವ್ರದ್ದು ನಮ್ದು ಯಾರ್ದೋ ಕಡೆ ಅವ್ರದ್ದು ಉದ್ಧಾಪ ಮಾಡಬೇಕಿತ್ತು. ಅವ್ರ ಹತ್ರ ಡೇಟ್ ಕೇಳಿದೆ, ಇಲ್ಲ ನಮ್ದು ಫುಲ್ ಆಗಿಬಿಟ್ಟಿದೆ, ನೀವು ಈ ಥರ ವಾತ್ಸಲ್ಯ ಆಗ್ತಿದೆ, ಅಲ್ಲಿ ರವಿ ಸರ್ ಇದ್ದಾರೆ, ಅವ್ರ ಹತ್ರ ಭೇಟಿ ಮಾಡಿ ನೀವು ಅಲ್ಲಿ ಮಾಡ್ಬೋದು ಅಂತ ಅವರು ನಮಗೆ ತಮ್ಮ ಸಂಸ್ಥೆಯನ್ನು ಪರಿಚಯ ಮಾಡ್ಬೋದು. ಆ ಮುಖಾಂತರ ನಾನು ಬಂದು ಇಲ್ಲಿಗೆ ಬರುವಂತಾಯಿತು. ಮತ್ತು ಈ ಸಂಸ್ಥೆಯಲ್ಲಿ ನೀವು 18 ಜನ ಏನೋ ಇದ್ದೀರಂತೆ, 20 ಜನ ಇಲ್ಲಿ ವ್ಯವಸ್ಥೆ ಇದೆ, 18 ಜನ. ಅದರಲ್ಲೂ ಬೇರೆ ಆಶ್ರಮಗಳು ನೋಡಿದ್ದೀರಿ. ಇಲ್ಲಿ ಎಲ್ಲ ನೀವು ಹುಷಾರಿಲ್ಲ, ಪ್ರಾಬ್ಲಮ್ಮು ಅಂತ ಹಿರಿಯರೇ ಇಲ್ಲಿರೋದು. ನಿಮ್ಮಂಥವ್ರು ಸೇವೆ ಮಾಡೋದು ಭಾಳ ಕಷ್ಟ. ಅದರಲ್ಲೂ ಈ ರವಿ ಸಾರು, ನಾಗರತ್ನ ಮೇಡಮು ವ್ಯವಸ್ಥೆ ಮಾಡಿ, ನಿಮಗೆಲ್ಲ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿ, ನಿಮ್ಮ ಆರೋಗ್ಯ ವಿಚಾರಿಸ್ಕೊಂಡು 10,000 ರೂಪಾಯಿನಲ್ಲಿ ಆಗೋಂಥ ಉಚಿತವಾದ ಸೇವೆಯನ್ನು 1,000 ರೂಪಾಯಿನಲ್ಲಿ ಮಾಡೋ ಅಂಥ ಅವ್ರಿಗೆ ವೃತ್ತಿನೂ ಅವರು ಅದೇ ಆಗಿರೋದ್ರಿಂದ ಅವ್ರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು, ಯಾವ ರೀತಿ ನಿಮಗೆ ಔಷಧಿ ಉಪಚಾರ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ಅವರು ನಿಮ್ಮನ್ನು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಮೊದಲು ಅವರಿಗೆ ಭಗವಂತ ಆಯುಷು ಆರೋಗ್ಯ ಕೊಡಲಿ. ನಿಮ್ಮ ಸೇವೆ ಮಾಡ್ತಿದ್ದಾರಲ್ಲ, ನಿಮ್ಮೆಲ್ಲರ ಆಶೀರ್ವಾದ ಅವ್ರಿಗೆ, ಅವ್ರ ಮಕ್ಕಳಿಗೆ, ಅವ್ರ ಕುಟುಂಬದವ್ರ ಮೇಲೆ ಇರಲಿ. ನಾವು ಇವತ್ತು ಬರ್ತೀವಿ, 5 ನಿಮಿಷ ನೋಡ್ಬಿಡ್ತೀವಿ, ಓ ಹೌದಾ ಅಂತ ಹೊರಟೋಗ್ಬಿಡ್ತೀವಿ. ನಮ್ಮ ಮನೇಲಿ ಒಬ್ಬರು ಪೇಷಂಟ್ ಆಗಿಬಿಟ್ರೆ, ನಮ್ಮ ಅಣ್ಣನಿಗೆ ಹುಷಾರಿರಲಿಲ್ಲ, ಇಡೀ ಮನೆ ಜನ ಎಲ್ಲ ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ಮಾತಾಡ್ಕೋತಾರೆ ಅಂತ ಎಲ್ಲ 6 ತಿಂಗಳು ಸಫರ್ ಪಟ್ಬಿಟ್ರು. ಇಲ್ಲಿ ಇಷ್ಟು ಜನ ಸೇವೆ ಮಾಡೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ, ಭಾಳ ಕಷ್ಟವಾದ ಕೆಲಸ. ಅದರಿಂದ ನೀವು ಸಂಸ್ಥೆಯೂ ತುಂಬ ಚೆನ್ನಾಗಿದೆ. ಒಳಗಡೆ ಎಲ್ಲ ಹುಷಾರಿಲ್ಲ ಅಂದ್ರೂ ಭಾಳ ನೀಟಾಗಿದೆ, ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ. ಇದೇ ಥರ ಅವರು ಸೇವೆ ಮಾಡಲಿ. ನಾವು ನಮ್ಮ ಸ್ನೇಹಿತರುಗಳಿಗೆ ಈ ಮುಂದಿನ ದಿನಗಳಲ್ಲಿ ವಿಚಾರ ತಿಳಿಸಿ ನಮ್ಮ ಕೈಲಾದಂಥ ಸೇವೆನ ನಾವು ಬಂದು ಈ ಸಂಸ್ಥೆಗೆ ಮಾಡ್ತೀವಿ ಅಂತ ಹೇಳ್ತಾ, ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರ್ತಕ್ಕಂಥ ಶ್ರೀಮತಿ ರಾಜೇಶ್ವರಿ ಆರ್ ಭಟ್ರವರಿಗೆ ಶ್ರೀ ಚಾಮುಂಡೇಶ್ವರಿ ತಾಯಿ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಸಕಲ ಸಂಪತ್ತನ್ನು ಕೊಟ್ಟು ನಿಮ್ಮೆಲ್ಲರ ಆಶೀರ್ವಾದವನ್ನು ಅವ್ರ ಮೇಲೆ ಇರಲಿ ಅಂತ ಹೇಳ್ತಾ, ಈ ದಿನ ನಾನು ಸಂಸ್ಥೆಗೆ ನಾನು ಕರೆಸಿ ಈ 2 ಮಾತಾಡಲು ಅವಕಾಶ ಕೊಟ್ಟಂತ ಎಲ್ರಿಗೂ ಹೋಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ.